ಮುಂದೆ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಛಾಯಾಗ್ರಾಹಕರು ಇಲ್ಲಿ ಬನ್ನಿ. ನಮಸ್ಕಾರ ವೀಕ್ಷಕರಿಗೆ. ನೋಡಿ, ಇದೊಂದು ಆಯುರ್ವೇದಿಕ್ ಪದ್ಧತಿ ಅಂತ ಹೇಳ್ಬೋದು. ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಇದೊಂದು. ನಮ್ಮ ಒಂಟಿ ತಲೆನೋವು ಇಲ್ಲ ತಲೆನೋವು ಕಾಣಿಸ್ಕೊಂಡಾಗ ನಾವು ಏನು ಮಾಡ್ತೀವಿ, ನಿರ್ನಿತ್ಯ ಹಾಸ್ಪಿಟಲ್ಲು, ಮೆಡಿಕಲ್ಲು, ಮಾತ್ರೆಗಳು, ಇಂಜೆಕ್ಷನ್ನು ತೋರಿಸ್ಬಾರ್ದು ಅಂತೆಲ್ಲ ತೋರಿಸ್ಬೇಕು. ನಾವು ಅದನ್ನೇ ಜಾಸ್ತಿ ಅಳವಡಿಸ್ಕೊಂಡ್ಬಿಡ್ತೀವಿ. ಸೊ ಅದು ಏನಾಗುತ್ತೆ ಅಂತಂದರೆ, ನಮ್ಮ ಬಾಡಿಯಲ್ಲಿರೋ ಒಂದು ಆಂಟಿಬಯೋಟಿಕ್ ಅಂಶ ಜನರಲಿ ನಮ್ಮ ಬ್ಲಡ್ಡಲ್ಲಿ ಏನಿರುತ್ತೆ, ಎಷ್ಟು ಅದು ವೃದ್ಧಿಸುತ್ತೋ ಅಷ್ಟೇ ಕಡಿಮೆ ಮಾಡುತ್ತೆ ಏನೋ ಮೆಡಿಸಿನ್ಸು. ಸೊ ಅದನ್ನು ತೋರಿಸ್ಕೊಬೇಕು, ಅದು ಅವರೇಜಲ್ಲಿ ಇಟ್ಕೊಬೇಕು. ಬಟ್ ನಮ್ಮ ಈ ಮೂಲ ಸಂಪ್ರದಾಯ ಏನಿದೆ ನೋಡಿ, ಇದು ಥರ ಕಾಲಿಗೆ ಬಳೆ ಥರ ಹಾಕ್ತಾರೆ, ಉಂಗುರ. ಸೊ ಇದು ಹಾಕಿದಾಗ ತಲೆನೋವು, ಒಡ್ಡಿ ತಲೆನೋವು ಕಡಿಮೆ ಆಗುತ್ತೆ. ಇದು ಪುರಾತನ ಕಾಲದ ಒಂದು ಸಂಪ್ರದಾಯಗಳಲ್ಲಿ ಒಂದು. ಸೊ ನಾವು ಎಷ್ಟೇ ವೈಜ್ಞಾನಿಕವಾಗಿ ಹಾಸ್ಪಿಟಲು, ಮೆಡಿಕಲು, ಮೆಡಿಷನ್ನು ಎಷ್ಟೇ ಇದ್ದರೂ ಕೂಡ ಈ ನಮ್ಮ ಸಮಾಜದಲ್ಲಿ ಈ ಥರ ಒಂದು ನಮ್ಮ ಸಾಂಪ್ರದಾಯಿಕವಾಗಿ ಈ ರೀತಿಯ ಒಂದು ಪುರಾತನ ಕಾಲದ ಒಂದು ನೋಡಿ, ಈ ಥರ ಆಯುರ್ವೇದಿಕ್ ಅಂದರೆ ಆಯುರ್ವೇದಿಕ್ ಔಷಧಿ ಅಂತಲ್ಲ, ಈ ರೀತಿಯ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮ್ಮ ಒಂದು ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳುವ ಒಂದು ಉದ್ದೇಶ ಮತ್ತೊಂದು ಪ್ರಕ್ರಿಯೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಫುಡ್ಗಳಲ್ಲಿ ಎಸ್ಪೆಷಲಿ ನಾವು ಏನು ತಿಂತೀವಿ, ಆಹಾರ ಕ್ರಮ ಎಲ್ಲದರಲ್ಲೂ ಫರ್ಟಿಲೈಸರು ಅಂದರೆ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಮಿಶ್ರಿತ ತರಕಾರಿಗಳು ನಾವು ತಿಂದು ನಮ್ಮ ಆರೋಗ್ಯ ನಾವು ಕೆಡಿಸ್ಕೊತೀವಿ. ವಿಧಿ ಇಲ್ಲ, ಹೊರಗಡೆ ಬರ್ತೀವಿ, ತಿನ್ನಲೇಬೇಕು. ಸೊ ಅದೇನಾಗುತ್ತೆ, ಜಾಸ್ತಿ ಆದಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದು ನಾವೇನು ಮಾಡ್ತೀವಿ, ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗ್ತೀವಿ. ಅದೆಷ್ಟು ಬಿಸಿನೀರು ತಣ್ಣೀರು ಅಷ್ಟೇ ಅದು, ಬಟ್ ಅದು ಶಾಶ್ವತ ಪರಿಹಾರ ಅಲ್ಲ. ಸೊ ಈ ರೀತಿಯ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡು ಇದ್ರ ಜೊತೆಗೆ ಅದನ್ನು ನೋಡೋಣ, ಬಟ್ ಯಥೇಚ್ಛವಾಗಿ ಅದರಿಂದ ಹೋಗಬಾರ್ದು. ಸೊ ಇದನ್ನು ನಾವು ಅಳವಡಿಸ್ಕೊಬೇಕು, ಅದನ್ನು ಅಳವಡಿಸ್ಕೊಬೇಕು. ಬಟ್ ಎಕ್ಸ್ಪೆಷಲಿ ಹೇಳೋದೇನಪ್ಪ ಅಂತಂದರೆ, ಜಾಸ್ತಿ ಮೆಡಿಸಿನ್ಸ್ ಮಿಶ್ರಿತ ಔಷಧಿಗಳನ್ನ ನಾವು ಕಡಿಮೆ ಮಾಡಬೇಕು ಹಾಸ್ಪಿಟಲ್ಲು, ಮೆಡಿಕಲ್ಸು. ಏಕೆಂದರೆ ಈಗ ಕೆಲವೊಂದು ಹಾಸ್ಪಿಟಲ್ಲು, ಕೆಲವೊಂದು ಮೆಡಿಕಲ್ಲು ಅದೊಂದು ದಂಧೆ ಆಗ್ಬಿಟ್ಟಿದೆ. ಸೊ ನಮ್ಮ ಒಂದು ಸಮಾಜ ಅದರಿಂದ ಓಡ್ತಾರೆ, ಅವ್ರು ಅದನ್ನು ಇನ್ಕ್ಯಾಶ್ ಮಾಡಿಕೊಂಡು ಒಂದು ಸಣ್ಣ ಒಂದು ಕಾಯಿಲೆ ಅಂತ ಹೋದ್ರೂ ಕೂಡ ಆ ಚೆಕಪ್ಪು, ಈ ಚೆಕಪ್ಪು, ಆ ಸ್ಕ್ಯಾನು, ಈ ಸ್ಕ್ಯಾನು ಅಂತ ಏನೇನೋ ಮಾಡಿಸ್ತಾರೆ. ಬಟ್ ನಮ್ಮ ಪೂರ್ವಜರು, ನಮ್ಮ ತಾತ, ನಮ್ಮ ಅಪ್ಪ ಅವ್ರ ಕಾಲದಲ್ಲಿ ಹಾಸ್ಪಿಟ್ಲ್ ಇತ್ತು ಕೂಡ, ಬಟ್ ಅಷ್ಟೊಂದು ಅದನ್ನು ಅವಲಂಬಿಸಿರಲಿಲ್ಲ. ಯಾಕೆಂದರೆ ಅವರ ಆಹಾರ ಕ್ರಮ ಮತ್ತು ಫುಡ್ಗಳಲ್ಲಿ ಕ್ವಾಲಿಟಿ ಆಗಿತ್ತು. ಈಗಿನ ಆಹಾರ ಕ್ರಮ ಮತ್ತು ಕ್ವಾಲಿಟಿ ತದ್ವಿರುದ್ಧವಾಗಿದೆ. ಸೊ ಯಾಕೆಂದರೆ ನಾವು ಇದೆಲ್ಲ ಮರಿತಾ ಇದ್ದೀವಿ, ಈ ಸಾಂಪ್ರದಾಯಿಕ ಪದ್ಧತಿನ ಮರೆತುಬಿಟ್ಟು ನಾವು ಹಾಸ್ಪಿಟ್ಲಿಂದ ಓಡ್ತಾ ಇದ್ದೀವಿ. ನಮ್ಮ ಒಂದು ವೀಕ್ನೆಸ್ನ ಅವ್ರು ಇನ್ಕ್ಯಾಶ್ ಮಾಡಿಕೊಂಡು ಆ ಸ್ಕ್ಯಾನು, ಈ ಸ್ಕ್ಯಾನಿಂಗು, ಆ ಟೆಸ್ಟು, ಈ ಟೆಸ್ಟು ಅಂತ ಏನೇನೋ ಮಾಡ್ತಾರೆ. ಅப்புறம் ಒಂದು ತಲೆನೋವಿಗೆ ಒಂದು ವಾರದಿಂದ ಕಡಿಮೆ ಅಂದರೆ 5,000 ರೂಪಾಯಿ ಖರ್ಚು ಮಾಡಿದ್ದೀನಿ ಮಾತ್ರೆಗಳಿಗೆ, ಮೆಡಿಕಲ್ಗೆ, ಯಾವ ಟೆಸ್ಟು, ಈ ಟೆಸ್ಟು ಅಂತ. ನೋಡಿ, ಒಂದು 3 ಡೇಸಿಂದ ನಾವು ಸ್ವಲ್ಪ ಆಯುರ್ವೇದಿಕ್ ಆಹಾರ ಎಲ್ಲ ಯೂಸ್ ಮಾಡಿದೆ. ನೋಡಿ, ಇದೊಂದು ಯಾರೋ ಸಲಹೆ ಕೊಟ್ಟರು, ಈ ಥರ ಉಂಗುರ ಹಾಕ್ಸ್ಕೊಳ್ಳಿ ಮೇಲಾಗುತ್ತೆ ಅಂತ. ನೋಡಿ, ಇದನ್ನು ಪರೀಕ್ಷೆ ಮಾಡ್ತಾಯಿದ್ವಿ. ಪರೀಕ್ಷೆ ಮಾಡ್ತಾ ಇಲ್ಲ ನಾವು, ಆಲ್ಮೋಸ್ಟ್ ನಮ್ಮ ತಾತ, ನಮ್ಮ ಅಪ್ಪ ಅವರು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ಚೆನ್ನಾಗಿ ಕ್ಯೂರ್ ಆಗಿದೆ, ಅಂದರೆ ಗುಣ ಆಗಿದೆ. ಅದಕ್ಕೆ ನಾವು ಹಾಕ್ಸ್ಕೊತಾ ಇದ್ದೀವಿ. ಸೊ ದಯವಿಟ್ಟು ನಾವು ಹೇಳೋದಿಷ್ಟೇ, ನಮ್ಮ ಆಹಾರ ಕ್ರಮದಲ್ಲಿ ನಮ್ಮ ಒಂದು ಜಾಣತನ ಇರಲಿ. ಮತ್ತು ಹಾಸ್ಪಿಟಲ್ ಹೋಗಿ, ಬಟ್ ಅದನ್ನೇ ಅವಲಂಬಿಸಬೇಡಿ, ಈ ನಮ್ಮ ಪುರಾತನ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ಸೊ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೀವೇನು ಸ್ವಲ್ಪ ಹೇಳ್ತೀರಾ ಲೈಟಾಗಿ ನಿಮ್ಮ ಅಭಿಪ್ರಾಯ? ಈ ಒಂದು ಪದ್ಧತಿ ಮತ್ತು ಹಾಸ್ಪಿಟಲ್ ಎರಡೂ ಕಂಪೇರ್ ಮಾಡಿಕೊಂಡು ಯಾವ ಥರ ಅಂತ.